ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳುತ್ತಾರೆ, ಅವರಿಗೆ ಏನು ಅನ್ನಿಸುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೊಟ್ಟಂತಹ 2,000 ಹಣದಿಂದ ನಮ್ಮ ರಾಜ್ಯದ ಪ್ರತಿ ಮನೆಯ ತಾಯಂದಿರು ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದಾರೆ. ರಾಜ್ಯದ ಮಹಿಳೆಯರು 2,000ದಿಂದ ದಾರಿ ತಪ್ಪಿದ್ದಾರೆ ಎಂದು ಹೇಳುತ್ತಾರಲ್ಲ, ಯಾರು ದಾರಿ ತಪ್ಪಿದ್ದಾರೆ? ನೀವು ದಾರಿ ತಪ್ಪಿರುವುದು. ಜಾತ್ಯತೀತ ಪಕ್ಷ ಎಂದು ಹೇಳುತ್ತೀರಾ, ಕೋಮುವಾದಿ ಪಕ್ಷವಾದ ಬಿಜೆಪಿ ಪಕ್ಷದವರ ಜೊತೆ ಕೈ ಜೋಡಿಸಿದ್ದೀರಾ. ಈ ರೀತಿ ಕೋಮುವಾದಿ ಬಿಜೆಪಿ ಪಕ್ಷದವರ ಜೊತೆ ಕೈ ಜೋಡಿಸಿ ಈ ರಾಜ್ಯದ ಲಕ್ಷಾಂತರ ಅಲ್ಪಸಂಖ್ಯಾತರನ್ನ ನಡು ರಸ್ತೆಯಲ್ಲಿ ಕೈಬಿಟ್ಟಿದ್ದೀರಾ ಎಂದು ಕೊರಟಗೆರೆಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡರ ಪರ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದರು. ಪಾಪ ಅವ್ರಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ನಮ್ಮ ತಾಯಂದಿರ ಮೇಲೆ, ನಮ್ಮ ಸಹೋದರಿಯರ ಮೇಲೆ ದಾರಿ ತಪ್ಪಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಕೊಟ್ಟಂತ 2,000 ರೂಪಾಯಿ ಅವರ ಕುಟುಂಬ ಕಟ್ಕೊಂಡಿದ್ದಾರೆ, ಅವರ ಜೀವನ ಕಟ್ಕೊಂಡಿದ್ದಾರೆ, ಅವ್ರ ಕಷ್ಟ ನಿಭಾಯಿಸ್ಕೊಂಡಿದ್ದಾರೆ. ಅದು ನಿಮಗೆ ಸಹಿಸಕ್ಕಾಗ್ಲಿಲ್ಲ. ಅದನ್ನ ಸಹಿಸಕ್ಕಾಗದೆ ಆ ತಾಯಂದಿರಿಗೆ ನೀವೇನ್ ಹೇಳ್ತೀರಿ? ದಾರಿ ತಪ್ಪಿದ್ದಾರೆ. ಯಾರು ದಾರಿ ತಪ್ಪಿದ್ದಾರೆ? ದಾರಿ ನೀವು ತಪ್ಪಿದ್ದೀರಾ ಅಥವಾ ನಮ್ಮ ತಾಯಂದಿರು ತಪ್ಪಿದ್ದಾರ? ಅದಕ್ಕಾಗಿ ಇವತ್ತು ಈ ರಾಜ್ಯದ ಮಹಿಳೆಯರನ್ನ ನೀವು ಅವಮಾನ ಮಾಡಿದ್ದೀರಿ, ತಾಯಂದಿರನ್ನ ಅವಮಾನ ಮಾಡಿದ್ದೀರಿ ಅನ್ನುವ ಮಾತನ್ನ ಈಗಾಗಲೇ ಇಡೀ ರಾಜ್ಯ ಮಾತಾಡ್ತಾ ಇದೆ. ಕ್ಷಮೆಯನ್ನು ಕೂಡ ಕೇಳಬೇಕು ಅಂತೇಳಿ ಅವರು ಬಯಸಿದ್ದಾರೆ. ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿದೆ. ಆದ್ರೆ ಆ ವಿಷಾದದಿಂದ ನಮ್ಮ ಹೆಣ್ಮಕ್ಳಿಗೆ ಸಮಾಧಾನ ಆಗ್ಲಿಲ್ಲ. ಅವರಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ಮತ್ತೆ ವಾಪಸ್ ನೀವು ತಗೊಳಕ್ಕಾಗೋದಿಲ್ಲ. ಆದ್ರಿಂದ ಜನ ತೀರ್ಮಾನ ಮಾಡ್ತಾರೆ. ನೀವೇನು ಭಾರತೀಯ ಜನತಾ ಪಾರ್ಟಿಯವ್ರ ಜೊತೆ ಕೈ ಜೋಡಿಸಿದ್ರಿ, ಯಾವ ಭಾರತೀಯ ಜನತಾ ಪಾರ್ಟಿಯನ್ನ ಇಲ್ಲ ಸಲ್ಲದ ಆಪಾದನೆ ಮಾಡಿದ್ರಿ, ಇಲ್ಲ ಸಲ್ಲದ ಮಾತುಗಳನ್ನಾಡಿದಿರಿ, ಅವರ ಜೊತೆಯಲ್ಲಿ ಇವತ್ತು ಹೋಗಿ ಕೈ ಜೋಡಿಸಿದ್ರಿ. ಜಾತ್ಯತೀತ ಅಂತ ಹೆಸರಿಟ್ಕೊಂಡಿದ್ದೀರಾ, ಕೋಮುವಾದದ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡಿದ್ದೀರಿ. ನಿಮಗೆ ಯಾವ ನೈತಿಕತೆ ಇಲ್ಲ, ಮತ ಕೇಳೋದಕ್ಕೆ ನೈತಿಕತೆ ಇಲ್ಲ. ಇವತ್ತು ನಿಮಗೆ ನಿಮ್ಮನ್ನ ಹುಟ್ಟಿ ಹಾಕಿ ನಿಮ್ಮನ್ನ ಬೆಳೆಸಿದಂತ ಲಕ್ಷಾಂತರ ಅಲ್ಪಸಂಖ್ಯಾತರನ್ನ ಇವತ್ತು ಬೀದಿ ಪಾಲ್ ಮಾಡಿ ನೀವು ಹೋಗಿ ಬಿಜೆಪಿ ಸೇರ್ಕೊಂಡಿದ್ದೀರಿ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಸೇರ್ಕೊಂಡಿದ್ದೀರಿ. ಆದ್ರಿಂದ ಸ್ನೇಹಿತರೆ, ಇವತ್ತು ಒಂದು ಕಡೆ ಜನತಾದಳ ನಿಮಗೆ ಮುಖ ಇಲ್ಲ ಓಟ್ ಕೇಳಕ್. ಯಾರಿಗೆ ಕೇಳ್ತಾ ಇದ್ದೀರಿ ನೀವು? ಯಾರಿಗೆ ಮತ ಕೇಳ್ತಾ ಇದ್ದೀರಿ ನೀವು? ಜಾತ್ಯತೀತ ಅಂತ ಹೇಳ್ಕೊಂಡು ಇವತ್ತು ಹೋಗಿ ಭಾರತೀಯ ಜನತಾ ಪಾರ್ಟಿ ಮತ ಕೇಳ್ತೀರಿ. ಆದ್ರಿಂದ ಸ್ನೇಹಿತರೆ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು 26ನೇ ತಾರೀಕು ತಾವು ಮುದ್ದಹನುಮೇಗೌಡರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳಿ ನಾನು ಅತ್ಯಂತ ವಿನಯವಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ.